ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ನಾನೀಗ ಬುಕ್ ಬ್ರಹ್ಮ ಪುಸ್ತಕಗಳ ಉತ್ಸವದಲ್ಲಿದ್ದೇನೆ. ಆ ಉತ್ಸವದಲ್ಲಿ ಭಾಗಿಯಾಗಿದ್ದೇನೆ. 8, 9, 10 ಆಗಸ್ಟ್ 8, 9, 10 3 ದಿನಗಳ ಕಾಲ ನಡೀತಾ ಇದೆ ಈ ಉತ್ಸವ. ಇವತ್ತು 2ನೇ ದಿನ. ಈ ಉತ್ಸವದಲ್ಲಿ ಭಾಗಿಯಾಗಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ. 2 ರೀತಿ ಸಂತೋಷ. ಒಂದು, ನೇರವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು. 2ನೇದು, ಅನೇಕ ಜನರನ್ನು ಭೇಟಿಯಾಗುವ ಅವಕಾಶ ಸಿಕ್ಕಿದ್ದು. ಅದು ಬಹಳ ಸಂತೋಷ ಕೊಟ್ಟಿದೆ. ಮುಖಾಮುಖಿ ಅಂತ ಕಾರ್ಯಕ್ರಮ ಇತ್ತು. ಜನರು ನನ್ನ ಬಗ್ಗೆ, ನನ್ನ ಕೆಲಸದ ಬಗ್ಗೆ ಏನು ಪ್ರಶ್ನೆಗಳನ್ನು ಬೇಕಾದರೂ ಕೇಳಬಹುದವರು. ಕೇಳಿದಾಗ ಅದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ. ನಾನು ನಿರೀಕ್ಷೆ ಮಾಡದೇ ಇರುವಂಥ ಪ್ರಶ್ನೆಗಳು ಬಂದವು. ಮಾತುಕತೆ ಚೆನ್ನಾಗಾಯ್ತು ಅವ್ರ ಜೊತೆ. ಈಗ ಪುಸ್ತಕಗಳ ಲೋಕಾರ್ಪಣೆ ಇದೆ. 4 ಪುಸ್ತಕ, 2 ಇಂಗ್ಲೀಷು, 2 ಕನ್ನಡ. ಈ ಕಾರ್ಯಕ್ರಮ ಮುಗಿದ ನಂತರ ಒಂದು ಚರ್ಚೆ ಇದೆ. ಆ ಚರ್ಚೆಯಲ್ಲಿ ನಮ್ಮ ಆರೋಗ್ಯ ಕ್ಷೇತ್ರಕ್ಕೆ, ವಿಶೇಷವಾಗಿ ಆರೋಗ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು 4 ಜನ ಭಾಗವಹಿಸ್ತಾ ಇದ್ದೇವೆ. ಆರೋಗ್ಯ ಸಾಹಿತ್ಯ ಯಾವ ಕಡೆ ಸಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಈ ಒಂದು ಉತ್ಸವದಲ್ಲಿ ಭಾಗಿಯಾಗಿದ್ದಕ್ಕೆ ಅನೇಕ ಗೆಳೆಯರ ಪರಿಚಯ ಆಯಿತು. ಮತ್ತು ಹಳಬರು ಯಾರಿದ್ದರು ಅವ್ರನ್ನೆಲ್ಲ ಮತ್ತೆ ಭೇಟಿಯಾಗುವ ಅವಕಾಶ ಎಲ್ಲ ಸಿಕ್ತು. ಖುಷಿಯಾಯಿತು. ಇನ್ನು ಕಾರ್ಯಕ್ರಮ ಆಯೋಜನೆಯ ಬಗ್ಗೆ ತುಂಬ ಸೊಗಸಾಗಿದೆ. ಬಹಳ ಅಪರೂಪದ ಕಾರ್ಯಕ್ರಮ. ಎಲ್ಲೂ ಗೊಂದಲ ಇಲ್ಲ. ಮತ್ತು ನಮಗೆ ಕಾಲಕ್ಕೆ ಸರಿಯಾಗಿ ಮಾರ್ಗದರ್ಶನ ಮಾಡಿಕೊಡೋದಕ್ಕೆ ಅನೇಕ ಸ್ವಯಂ ಸೇವಕರಿದ್ದಾರೆ. ಹಾಗಾಗಿ ಎಲ್ಲೂ ಏನೂ ತೊಂದರೆ ಆಗಿಲ್ಲ. ತುಂಬ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಹಾಗಾಗಿ ಎಲ್ಲ ಕಾರ್ಯಕರ್ತರಿಗೂ, ಆಯೋಜಕರಿಗೂ, ಪ್ರಾಯೋಜಕರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಮಯ ಇದ್ದರೆ ದಯವಿಟ್ಟು ಒಮ್ಮೆ ಬಂದು ನೋಡಿ. ಬರ್ತೀರಲ್ವಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.